ಏನಪ್ಪ ಯೋಯ್ ಏನಪ್ಪ ಬಾಯಿಲಿ ಅಲ್ಲ ಲೌಡೇರಿಬ್ರು ನೋಡಿರು ಅದೇ ಗೊತ್ತಾರೆ ಏನಪ್ಪ ಹೇಳ್ಕೋಕು ಕಣ್ಣಯ್ಯಪ್ಪ. ಅಯ್ಯೋ ಅದ್ಯಾಕೆ ಹಂಗೆ ಸೊಂಟ ಹಿಂದಕ್ಕೆ ಮುರ್ಕೊಂಡು ಹಿಂಗೆ ಬತ್ತಾ ಇದೆಯಾ ದೇಕೊಂಡು? ಯಾಕೆ ಏನಾಯ್ತು? ಬಿದ್ದೆ ಬಸ್ಲಾಗೆ ಬಿದ್ದೆ ಕಣಪ್ಪ. ಅದಕ್ಕೇನೆ ಸೊಂಟ ಹಿಂದ್ಕೋಗೈತೆ ನೋಡಲ್ಲಿ. ಹಂಗೇನೆ ನೆಟ್ಟ ಕುಕ್ಕಮಕ್ ಬತ್ತಿಲ್ಲ. ಇವರು ಇಬ್ರಳು ನೋಡ್ದಾರ ಅದೇ ಬತ್ತಾರೆ ಎತ್ರೆ ಅಂದ್ರೆ. ನನಗೇನೋ ನಗು ಬತ್ತೈತಪ್ಪ. ನೀನು ಹಂಗಿಂದ ಕಡ್ ಮುತ್ಕೊಂಡಿರೋದು ನೋಡಿರಿ. ಅಲ್ಕಿಸಿತ ನೀ ಅಪ್ಪಬ್ಬ ಮನ ಮರ್ಯಾದಿಲ್ದಾನು. ಅಲ್ಲ ನಾನೇ ಬಿದ್ದು ಎದ್ದಳಕ್ಕಾಗ್ದಲೆ ಬಸ್ಲಾಗ್ಲಿಂದ ದೇಕೆ ಬಂದೈದ್ನಿ. ಇನ್ನು ಅಲ್ಕಿಸಿತಾ ಇದೀಯಾ ನೀನು? ಅಲ್ಲ ನೀನೇನ ಮರ ಇಂತನಾಗಿದ್ಯಾ? ಅವ್ರಿಬ್ರಳು ನಿನ್ನ ಸೊಸೆಯರು ಎತ್ತಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕಿವ್ಯಾಕ ಆಕೆ ಮಂಗೆ ಇಲ್ಲ ಮಾರಾಯ. ನೀನು ನನ್ನ ನೋಡಿ ಅಲ್ಕಿಸಿತಾ ಇದೀಯ. ನಿನ್ನ ಮಾನ ಮರ್ಯಾದಿದ್ರೆ ಸರಿ. ಹಾಗಳ ಯಾಕೆ ನಮ್ಮ ಅತ್ತೆ ಹಂಗೆ ಹಿಂದಕ್ಕೆ ಬಿದ್ದೈತೆ? ಯಾಕೆ ಮಮ್ಮ ಏನಾಯ್ತು ನೋಡು. ಲೌಡೇರು ಏನು ನಾಟಕ ಮಾಡ್ತಾ ಇದ್ದಾರೆ. ಎತ್ರೆ ಅಂದರೆ ಎತ್ತದಂಗೆ ಬಂದ್ರು ಬಸ್ಲಾಗಳಿಂದನ. ಯಾಕೆ ಏನಾಯ್ತು ಅಂತ ಕೇಳಕ್ಕೆ ಬಂದವ್ರಿ. ಅಯ್ಯೋ ಅಂಗಡಿಗೆ ಹೋಗಿದ್ವಿ ರೇಷನ್ ತಗೊಂಬರೋಣ ಅಂತ ಹೇಳಿ ನಾನು ಕೆಂಪಿ. ಅಷ್ಟ್ರಾಗಿ ಹಿಂಗೆ ಮಾಡ್ಕೊಬಿಟ್ರಾ? ಯಾಕತ್ತೆ ಬಸ್ಲಕ್ಕೆ ಯಾಕೆ ಹೋಗಿದ್ರತ್ತೆ? ಅಯ್ಯೋ ಹೋಗತ್ಲಾಗೆ ಬಿದ್ದು ಬಿಟ್ರ ಬಸ್ಲಾಗೆ. ನಾಟಕ ಆಡ್ಬೇಡ್ರಿ ಕಣ್ರಿ. ನಾಟಕ ಆಡ್ಬೇಡ್ರಿ. ನೋಡಿ ಸುಳ್ಳು ಬೊಗಳದವರು. ಅಂಗಡಿಗೆ ಹೋಗಿಲ್ಲ ಏನಿಲ್ಲ ಕಣಪ್ಪ. ನೋಡಿ ಏನು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ಬಸ್ಲಾಗ ಬಿದ್ದು ಏಳತ್ತಾತು. ಎತ್ರೆ ಅಂದ್ರೂ ಎತ್ತಲಿಲ್ಲ. ನೋಡ್ಕೊಂಡು ಇಬ್ರಳು ಹೊಲ್ಕಿಸ್ಕೊಂಬತ್ತಾರೆ. ಅಲ್ಲ ನೋಡಿ ಎಂತಾರೆ ಇವ್ರು ಇರ್ಬೋದು ಇವರು. ಅವರು ಈಗಿನ ಅಂಗಡಿ ತಾಗಿದ್ರು. ಅಂಗಡಿ ತಾಗಿಂದ ಬಂದ್ರು ಸಾಮಾನು ಕಟ್ಟಿಸ್ಕೊಂಡು. ನೀನು ಎಲ್ಲ ಬಿದ್ದು ಯಾರನ್ನ ನೋಡಿದ್ ಹೇಳು. ಬಿದ್ದಿದ್ಯಾ ಯಾರು ಇಲ್ದಕ್ಕೆ ನಿನಗೆ ಹಂಗೆ ಅನ್ಸೈತೆ ಅಷ್ಟೇನಿ. ಅವ್ರು ಈಗ ಬಂದ್ರು ಎಲ್ಲ ಸಾಮಾನು ತಕೊಂಡು. ಈಗಲೇ ಮತ್ತೆ ಸುಮ್ಕುಕ್ಕ ಈಗ ನೋಡ್ಕೊಂಡು ಬಂದ್ರು ಎತ್ತಲಿಲ್ಲ. ಅಯ್ಯೋ ನೋಡ್ಕೊಂಡು ಸುಮ್ಮನೆ ಇರ್ತೀವೇನತ್ತೆ ನಾವು? ನೀವು ಬಿದ್ದಿರೋದು ನೋಡಿ. ಅಯ್ಯೋ ನಮ್ಮ ಅತ್ತೆ ಒಂದು ನೀನು ಬಿದ್ದಿರೋದು ನೋಡಿ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗುತ್ತಾ? ಎತ್ತುತ್ತಿದ್ವಿ. ಯಾರೇ ಆಗಲಿ ಬಿದ್ದಿರೋರು ನೋಡಿ ನಗೋದು, ಬಿದ್ದಿರೋರು ನೋಡಿ ಎತ್ತದಂಗೆ ಸುಮ್ಮನೆ ಹಂಗೆ ಬರೋದು ಅದೆಲ್ಲ ನಾವು ಮಾಡಲ್ಲ ಕಣತ್ತೆ. ನೀನು ಸರಿಯಾಗಿ ಕುಕ್ಕಳಮ್ಮ ತಾಯಿ. ನಿನ್ನಂತೂ ನೋಡೋಕ್ಕಾಗಲ್ಲ. ನನ್ನ ಇಂದು ಕಂಗೆ ಎರಡು ಮುಕ್ಕೊಂಡಿದ್ಯಾ? ಹೋಗು. ಅಲ್ಲ ನೆಟ್ಟ ಕುಕ್ಕ ಒಂದಿಟ್ಟು ಯಾಕೆ ಹಂಗೆ ಹಿಡ್ಕೊಂಬತ್ ನೋಡ್ತಿರ್ ಸ್ವಂಟ ಬೋಲ್ ನೋವತ್ತೇನ? ಅಲ್ಲ ನೋಡ್ಕೊಂಡು ಹೋಗ್ಬೇಕಿಲ್ಲ ಬಸ್ಲಕ್ಕಿ. ಯಾಕೆ ನೀರೈಕೆ ಇದ್ದಿ? ನೀರೈಕೆ ಮಕ್ಕ ಹೋಗಿರ್ಲಿಲ್ಲ. ಬೀಗ ಕಳ್ದೈತೆ ಅಂತೇಳಿ ಬೀಗ ಹುಡ್ಕಕ್ಕೆ ಹೋಗಿದ್ದೆ. ನಾನು ಬಸ್ಲಾಗ ನೀರೈಕೆ ಮತ್ತಾಗ ಏನಂತ ತೆಗ್ದಿಕ್ಕೆ ಇದ್ನೇನೋ ಅಂತ ಹೇಳಿ ಅಲ್ಲಿ ಹೋಗಿದ್ದೆ. ಅಲ್ಲಿ ಜಾರು ಬಿದ್ದಿದ್ದೀನಿ. ಅಲ್ಲ ಇವರಿಬ್ರಳಿ ಬಸ್ಲು ಜಕ್ಕಾಗಲ್ಲ ಒಂದಿಟ್ಟು ಜಾರು ತಂಗಿ ಬಸ್ಲಂತೂ ಜಾರು ಕುಕ್ಕಂಡೈತೆ. ಏನೇ ಇಬ್ರಳು ಬಸ್ಲು ಜಕ್ಕಾಗಲ್ವೇನ್ರಿ ನಿಮಗೆ? ಅಲ್ಲ ನೀನು ಬೀಗ ಕಳ್ದಾಕಿ ಆ ಬೀಗ ಬಸ್ಲಾಗ ಹುಡ್ಕಕ್ಕೆ ಹೋದ್ರು ಸಿಗುತ್ತೆ. ಬಸ್ಲಾಗ ಇನ್ನೆಲ್ಲಿ ಸಿಗುತ್ತೆ? ಸುಮ್ಮನಿರು. ನಿಮಗೆ ಜವಾಬ್ದಾರಿ ಎಂಬುದಿಲ್ಲ. ಜವಾಬ್ದಾರಿ ಎಂಬುದಿದ್ದಿದ್ರೆ ನೀನು ಯಾಕೆ ಹಿಂಗೆ ಬೀಗ ಕಳಕೆ ಕುಕ್ಕಂತಿದ್ದೆ? ಅಲ್ಲೇ ಯೋಸ್ಪಟ್ಟು ಕಳ್ದಿದ್ದಿ. ಇವರು ಹುಡಿಕೊಂಬಂದು ಕೊಟ್ಟವ್ರಿ. ಇನ್ನು ಸಿಕ್ಕಲ್ಲ. ಅಲ್ಲೇ ಮಸ್ತ ಕಳ್ದಿದ್ಯಾ. ಇನ್ನೇನು ಸಿಗಲ್ಲ ಅನ್ಸುತ್ತಿ ಬೀಗ. ಸಿಗೋದು ಸುಮ್ಮನೆ ನಾನೆಲ್ಲ ಹುಡಿಕೊಂಬಂದು ಕೊಡ್ತೀನಿ. ನೀನು ಅಡ್ಬಾಯಿ ಹಾಕ್ಬೇಡ. ಮುಂದಾಗ್ಲೇ ಸಿಗಲ್ಲ ಅಂತ ಹೇಳಿ. ನಿನ್ನ ಬಾಯ ಮುಂದಾಗ್ಲೇ ಅಲ್ಲೇ ಸ್ವರ ಹೊಡಿಸ್ತಾ ಇದೆಯಾ ಸಿಗಲ್ಲ ಅಂತ ಹೇಳಿ. ಅಲ್ಲ ನೆಟ್ಟು ಕುಕ್ಕಳೆ ನೆಟ್ಟು ಕುಕ್ಕ ಯಾಕೆ? ಬಾ ಇಲ್ಲಿ ಬಾಯಿಲಿ ರಚಮ್ಮ. ಬಾಯಿಲಿ ಸರಿಯಾಗಿ ಹಿಂಗೆ ಕುಂಡ್ರಸೋಣ. ಬಾಯಿಲಿ ನೆಟ್ಟಿಗೆ ಹಿಂಗೆ ಕುಕ್ಕ. ಬಾಯಿಲಿ ಹಿಂಗೆ ಸೊಂಟ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತೀನಿ ಸರಿ ಹೋಗುತ್ತೆ ಬಾಯಿಲಿ. ಬ್ಯಾಡ್ಕಣ ಮಾರಯ್ಯ. ಆಮೇಲೆ ಇನ್ನು ಎತ್ಲಾಗನ ತಿರ್ತಿರ್ವಿಕ್ಕಿಯ. ಈಗಲೇ ಬಿದ್ದು ಇನ್ನೂ ಹೋಗೈತಿ. ಹಿಂಗೆ ನೆಟ್ಟಕ್ಕೂ ಕಮ್ಮಕ್ಕಾಗ್ತಿಲ್ಲ ನನಗೆ. ಆಮೇಲೆ ನೀನು ಬಾಯಿಲಿ ನೀವ್ತೀನಿ ಅಂತ ಎತ್ಲಾಗನ ಒಂದು ಕಡೆ ತಿರ್ವಿಕ್ಕಿದ್ರೆ ಏನು ಮಾಡ್ತೀಯ? ಏನು ಬೇಡ. ನೀನು ಕುಕ್ಕಂಡಿರೋದು ನೋಡಿದ್ರೆ ನನಗೆ ನಗು ಬತ್ತೈತೆ ಕಣೆ. ಅಲ್ಲ ಬಸ್ಲಕ್ಕೆ ಹೋಗಿ ಬಿದ್ದು ಬಂದಿದ್ಯಲ್ಲ. ಹೊತ್ಕಟ್ಟಾಗ ಹೋಗ್ಬೇಕಮ್ಮ ಬಸ್ಲಕ್ಕಿ. ಅಲ್ಕಿಸಿಯಪ್ಪ ಅಲ್ಕಿಸಿ ನೀನು ಅಲ್ಕಿಸಿತ್ಯಲ್ಲ ಮಾನ ಮರ್ಯಾದಿಲ್ದ ನಿನ್ನ ಅವ್ರ ಜೊತೆಗೆ ಸೇರ್ಕೊಂಡು. ಅದೇ ನೀನು ಕುಕ್ಕಂಡಿರೋದು ನೋಡಿರಿ ಮಾಮೂನ್ ನಗು ಬತ್ತೈತೆ. ಅಲ್ಲೇನು ಮಾಮ ನಿನಗೆ ನಗು ಬತ್ತೈತಲ್ಲೇ? ಅಲ್ಲ ಅವಳು ಸೊಂಟ ನೋಡಲ್ಲ ಆಗಿರೋದ. ಹಿಂದಕ್ಕೆ ಹಂಗೆ ಎರಡು ಮುರ್ಕೊಂಡವಳಿ. ಅವಳು ನೆಟ್ಟು ಕುಕ್ಕ ಅಂತಂದ್ರೆ ಬರಲ್ಲ ಅಂತಾಳೆ. ಅದಕ್ಕೇನೆ ಬಾರಮ್ಮ ಒಂದಿಟ್ಟು ನೀವು ತಿನ್ನಿ ಅಂದ್ರೆ ಬೇಡ ಅಂತಾಳೆ. ಅಲ್ಲ ಬಸ್ಲಕ್ಕೆ ಹೋಗಿ ಬಿದ್ದು ಬಂದವಳೆ ಅಂದ್ರೆ ನನಗೆ ಒಂದಿಟ್ಟು ಬೈವಾಗ ಹೋಗಕ್ಕಾಗ್ತಿರ್ಲಿಲ್ವಿ. ನನಗೆ ಮಾತಾಡೋದು ನೋಡು ಹೆಂಗೆ ಮಾತಾಡ್ತಾಳೆ. ನಾನು ಬೀಗ ಕಳ್ದೈತಿ ಅಂತ ಹೇಳಿ ನಾನು ಆ ಟೆನ್ಷನ್ ಆಗಿದ್ರೆ ಅಲ್ಕಿಸಿತೀಯ. ಆವಾಗಲೇ ಹಂಗೇನೆ ಬೀಗ ಸಿಕ್ಕಿಲ್ಲ ಅಂತ ಹೇಳಿ ಕಪಾಲಾಟ ಆಡ್ದು ಹಂಗಾಡ್ದೆ. ಹಂಗೇನೆ ಹೆಂಗಾಡ್ದೆ. ಏನು ಹಂಗೆ ಏನೋ ಇವಾಗ ಆಗ್ಬಿಡ್ತು ಅಮ್ಮಂಗೆ ಹೆಂಗೆ ಕುಣ್ದಪ್ಪ ಹಂಗೇನೆ. ಈಗ ನೋಡು ಅಲ್ಕಿಸಿತೀಯ ಹಂಗೇನೆ. ನಾನೇ ಬಿದ್ದು ಬಂದು ನಾನೇ ನೋವು ಅನುಭವಿಸ್ತಾ ಇದ್ದೀನಿ ಅಂದ್ರೆ ಅಲ್ಕಿಸಿತೀಯಲ್ಲ ನೀನು. ಮೊದಲು ಏನಾರು ಒಂದಿಟ್ಟು ಆತು ಅಂದ್ರೆ ಸಾಕು ಬಾರೇ ಆಸ್ಪತ್ರೆಗೆ ಒಂದು ಕಮಲ ಅಂತ ಕರ್ಕೊಂಡು ಹೋಗ್ತಿದ್ದೆ. ಯಾಕಂದ್ರೆ ಅಡುಗೆ ಬೇಸಿಕ್ಕಾರ್ ಇರಲಿಲ್ವಲ್ಲ ನಿನಗೆ ಅದಕ್ಕೆ. ಈಗ ಅಲ್ಕಿಸಿ ಹಂಗಾಗೈತಿ. ಮೊದ್ಲಂದ್ರೆ ಎಂಟಿರ್ಲಿಲ್ಲ ಮನೆಯಾಗೆ ಮುದ್ದಿಲ್ದಲೇ ಅಯ್ಯ ಅಂದಿದ್ದೆ.
ಅದಕ್ಕೇನು ಒಂದು ಇಟ್ಟು ತಲೆ ಐತೆ ಅಂದ್ರೆ ಸಾಕು ಬಾರೇ ಆಸ್ಪತ್ರೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾನು. ಈಗ ಸೊಸೆಯರು ಬಂದವರಲ್ಲ ಅದಕ್ಕೆ ಬಿಡು, ಇವಳಿಗೇನ ಆಗ್ಲೇಳು ಹೋಗ್ಲೇಳು, ಇವಳ್ದೇನು ಲೆಕ್ಕ ಇವಾಗ ಅಂತ ಹೇಳಿ ಬಿದ್ದಿರೋದು ನೋಡಿ ಹೊಲ್ಕಿಸ್ತಾ ಇದೀಯ. ನಂದೇನು ಲೆಕ್ಕಿಲ್ಲ ನಿನ್ಗಿವಾಗ. ಸೊಸೆಯರು ಇದಾರಲ್ಲ ಮಾಡಿಕ್ತಾರೆ ತಿಂತೀಯ, ಅದಕ್ಕೆ ಇವಾಗ ಹೇಳ್ತಿದ್ದೇನು ಲೆಕ್ಕಿಲ್ಲ ಮಂಗೆ ಇವಾಗ ಇದೆಯಾ ಹೊಲ್ಕಿಸ್ಕೊಂಡು. ಅಲ್ಲ ನಾನು ಯಾಕೆ ಅಲ್ಕಿಸಿ ಹೇಳಿ ನೀನು ಮಾತಾಡೋದಕ್ಕೂ ನೀನು ಮಾಡ್ತಾ ಇರೋದಕ್ಕೂ ನೀನು ಆಡ್ತಾ ಇರೋದಕ್ಕೂ ನೋಡಿ ನನಗೆ ನಗು ಗೊತ್ತೈತಿ. ಬಸ್ಲ ಬಿದ್ದು ಬಂದೆ, ಬಸ್ಲಗಳಿಂದ ದೇಕೆಂಬಂದೆ ಅಂತ ಹೇಳ್ತಾ ಇದೆಯಲ್ಲ, ನನಗೆ ಅದಕ್ಕೆ ನಗು ಬಂತಮ್ಮ ನಗ್ತಿ. ಇಡಕ್ಕಿಂತ ಒಂಥರ ಬೇಜಾರಾದಂಗ ಇದು ಬೀಗ ಎಲ್ಲ ಕಳೆದೈತಿ ಅಂತ ಟೆನ್ಷನ್ ಆಗಿತ್ತು. ಇವಾಗ ಹೆಂಗಾನ ನೀನು ಬಿದ್ದಿದ್ಯಲ್ಲ, ಬಿದ್ದು ಹಿಂಗೆ ಮುಟ್ಕೊಂಬಂದಿದ್ಯಲ್ಲ, ಅದಕ್ಕೆ ಒಂಥರನ ನೋಡಿರ್ ನಗು ಬತ್ತೈತಿ ನಿನ್ನ. ಸರಿಯಾಗಿ ಕುಕ್ಕ ಬೀಗ ಎಲ್ಲೋತ ಕಣ್ಮಮ್ಮ ಹೋಗತ್ತಾಗೆ ಯಾವ್ಯಾವೋ ಲಾಸ್ಟ್ ಡೇಟ್ಗಳಿದ್ವು ಎಲ್ಲ ತಗೊಂಡೋಗ ಹಾಕಿ ಬರೋಣ ಅಂತ ಅಂದ್ಕೊಂಡ್ವಿ. ಏನು ಮಾಡ್ತೀಯ ಇವಾಗ ಬೀಗನೇ ಇಲ್ಲ, ಏನು ಮಾಡೋದು ಸುಮ್ಮನೆ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ, ಯಾವಾಗ ಬೀಗ ಸಿಗುತ್ತೋ ಏನೋ ಅದನ್ನೆಲ್ಲ ತಗೊಂಡೋಗಿ ಯಾಕೆ ಬರೋಣ ಅಂತ ಇದ್ವಿ. ಬಿಡ ಮತ್ತೆ ನಿಮ್ಮ ಅತ್ತೇನೆ ಬಿದ್ದವಳಿ, ಬೀಗ ಹುಡ್ಕಕ್ ಹೋಗಿ ಬಿದ್ದವಳಿ. ಬಿಡತ್ತ ಹೋದ್ರು ಹೋಗುತ್ತ ಈಗ, ಆಮೇಲೆ ನೋಡೋಣದಲ್ಲಿ ಎಲ್ಲೈತೆ ಅಂತ ಹೇಳಿ. ಸುಮ್ಮನೆ ನೀನು ಜವಾಬ್ದಾರಿ ಇರೋರ ಕೈ ಯಾರ ಕೈಗಾರ ಕೊಟ್ಟು ಬಿಡು ಸುಮ್ಮನೆ. ಜವಾಬ್ದಾರಿ ಇಲ್ಲ, 2-3 ಪಟ್ಟು ಕಳಕ್ಕೆ ಇದೆಯಾ, ಕಳಕ್ಕಿ ಬೀಗ ಹುಡ್ಕಕ್ ಹೋಗಿ ಬಸ್ಲಕ್ ಹೋಗಿ ಬಿದ್ದು ಹಿಂಗೆ ಸ್ವಂಟ್ ನೋವು ಮಾಡ್ಕೊಂಬದು ಯಾಕೆ ಬೇಕು ನಿನಗೆ? ಸುಮ್ಮನೆ ನೀನು ಯಾರನ್ನ ಜವಾಬ್ದಾರಿ ಇರೋರ ಕೈಗೆ ಬೀಗ ಕೊಟ್ಟು ಬಿಡು ಸುಮ್ಮನೆ. ಅವ್ರ ಜವಾಬ್ದಾರಿಯಿಂದ ಇಕ್ಕೆಂಬ್ತಾರೆ ನಮ್ಮ ಕೆಂಪಮ್ಮನ ರಚ್ಚಮ್ಮನ ಯಾರ ನಾನೇ ಇಕ್ಕೆಂಬ್ತಾನೆ, ನೀನು ಜವಾಬ್ದಾರಿ ಇಲ್ಲ ಸುಮ್ಮನೆ ನಾನೇ ಇಲ್ಲಿ ಜೋಬ್ನ ಕಾಯ್ಕೆ ಬಿಡ್ತೀನಿ. ಅದ್ಯಾಕೆ ಜವಾಬ್ದಾರಿ ಇಲ್ಲ? ನಾನೇನೇನು ಕಳ್ದಾಕಿಲ್ಲ, ಅದೇ ಬೇಕಲ್ಲೂ ಎಲ್ಲನ ಮರ್ತು ಎಲ್ಲೋ ಇಕ್ಕೆ ನಡೆದಯ್ಯಾಗ ಅಷ್ಟೇ. ಇಲ್ಲಾಂದ್ರೆ ನಾನು ಈ ವರ್ಷ ಜವಾಬ್ದಾರಿಯಿಂದ ಇಕ್ಕೊಂಡಿರಾಳೆ, ಇಲ್ಲಾಂದ್ರೆ ಏನಿಲ್ಲ. ನಾನು ಈ ಮನೆಯಾಗೆ ಎಷ್ಟೋ ಏನಾಗಲಿ ಜವಾಬ್ದಾರಿಯಿಂದ ಒಂದು ವಸ್ತು ಆಗಲಿ ಏನೇ ಆಗಲಿ ನಾನು ಈ ಮನೆ ಆಗಲಿ ನೀಟಾಗಿ ಇಕ್ಕಂಬದ್ರಾಗ ಎಷ್ಟು ನಾನು ಚೆನ್ನಾಗಿ ಕಾಪಾಡ್ಕೊಂಬಂದಿದ್ದೀನಿ ಅಂತ ನನಗೆ ಗೊತ್ತು. ನಿನಗೆ ಇವಾಗ ಸೊಸೆರು ಬರೋದಕ್ಕೆ ನಿನಗೇನು ಕಾಣಿಸ್ತಾ ಇಲ್ಲ. ಸೊಸೆರು ಬಂದ ಇದ್ದಾರಲ್ಲ ಅದಕ್ಕೆ ಇಬ್ಬರೂ ನಿನಗೇನು ಕಾಣಿಸ್ತಿಲ್ಲ ಕಣಪ್ಪ. ಇವಾಗ ಹೋಗಿ ಮನೆಗೆ ಹೋಗು ಸುಮ್ಮನೆ. ನೋಡಿ ಒಂದು ಸೆಡಾನ ಹಂಗೇನೆ ವಿಕ್ಸ್ ವಿಕ್ಸ್ ಮೂನು ಅದು ತಿಕ್ಕೊಂಡ್ರೆ ಹಿಂಗೆ ಸರಿ ಹೋಗುತ್ತೆ, ಹಿಂಗೆ ನೆಟ್ಕಾಗುತ್ತೆ ಬತ್ತೀನಿ ತಡಿ. ಅಲ್ಲ ನೋಡು ಹಿಂಗೆ ಎತ್ತಾದ್ರೂ ಕರ್ಕೊಂಡು ಹೋಗ್ತೀನಿ ಎಂಬಲ್ವಲ್ಲ ನಿನ್ನ ಹಣೆ ಬರೋಕ್ಕೆ. ಅಬ್ಬಬ್ಬಬ್ಬ ಸೆನಕ್ಕಿಲ್ಲ ಅಂದ್ರೆ ನಾನು ಹಂಗೆ ಎಂಥ ಸೆನಕ್ಕೆ ನೋಡ್ಕೊಂತಿದ್ದೆ ನಿನ್ನ. ಇನ್ನು ಸೆನಕ್ಕೆ ಇಲ್ಲ ಕಣೆ, ನನಗೆ ಯಾತನ ಮಾಡಿಕೊಡು, ನನಗೆ ನೆಗಡಿ ಆಗೈತೆ ಉಬ್ಬೆ ಹಾಕಬೇಕಣೆ, ನನಗೆ ಬಿಸಿನೀರು ಕಾಸ್ಕೊಡು ಅಂತ ಹೇಳಿ ಯಾತನ ಕೇಳು, ಆವಾಗ ಇರೋದು ನಿನಗೆ. ಅಲ್ಲ ನೀನು ಹೋಗದ್ ನೋಡಿ, ಅಲ್ಲ ಅವಳು ಹೋಗೋದು ನೋಡಿ ಹಿಂದಕ್ಕೆ ಒಳ್ಕೊಂಡು ಅಯ್ಯಪ್ಪ ಒಡ್ ಮುರ್ಕೊಂಡು, ಅಯ್ಯೋ ಅವಳು ಹೋಗೋದು ನೋಡಿ ನಗು ಬತ್ತೈತೆ. ಬಿಡ್ಮ ಮತ್ತೆ ಅವತ್ತೆ ನೊಕ್ರೆ ಯಾಕೆ ಇವರೇ ಹೇಳ್ಕೊಟ್ಟವ್ರೇನೋ ನೊಗ್ರಿ ಅಂತೇಳಿ ನಮ್ಮನ್ನು ಅಪಾರ್ಥ ಮಾಡ್ಕೊಂಬತ್ತಿ ಬಿಡತ್ತ ಹೋಗ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತಿಗೆ ಬಸ್ಲಾಗ ಬಿದ್ದು ಎಂಥ ಪರಿಸ್ಥಿತಿ ಬಂದೈತೆ ಅಂತ ಹೇಳಿ ಮೆರೆದಾಡ್ತಿದ್ಲು. ಇವಾಗ ಸೊಂಟ ಸಖತ್ ನೋವು ಹೋಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಮಾಮ ನೋಡಿ ನಗಾಡ್ತೈತೆ, ನಮ್ಮ ಅತ್ತೆ ಬಿದ್ದಿರೋದು ನೋಡಿ ಸೊಂಟ ಹಿಂದಕ್ಕೆ ಬರ್ತಾ ಇರೋದು ನೋಡಿ ನಗಾಡ್ತೈತೆ. ನೋಡ್ತಾ ಇರ್ರಿ, ನೀವು ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.